ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಸೌತೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಮಂಗಳೂರು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ಹಣ್ಣಾಗಿದೆ. ನೀವು ಕಾಯಿ ಸೌತೆಕಾಯಿ ಇದ್ದರೆ ಇದು ಚೆನ್ನಾಗಾಗುತ್ತೆ ಈ ಪದಾರ್ಥ. ಮೊದಲಿಗೆ ಅದರ ತೊಟ್ಟು ತೆಗೆದುಕೊಂಡು ಅದನ್ನು ಕಟ್ ಮಾಡಿಕೊಳ್ಳುವ. ಇದರ ಒಳಗಿನ ಬೀಜ ಎಲ್ಲ ರಿಮೂವ್ ಮಾಡಬೇಕು, ಅಂದರೆ ಒಳಗಿನ ತಿರುಳು. ಇದು ಸ್ವಲ್ಪ ಬೆಳೆದಿದೆ, ಅದರಿಂದಾಗಿ ಬೀಜ ಎಲ್ಲ ಸ್ವಲ್ಪ ದೊಡ್ಡದಾಗಿ ಉಂಟು. ಎಳತ್ತು ಸೌತೆಕಾಯಿ ಸಿಕ್ಕಿದರೆ ಅದನ್ನೇ ಪದಾರ್ಥ ಮಾಡಿ, ಅದು ತುಂಬ ಚೆನ್ನಾಗಾಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಈ ಥರ ಕಟ್ ಮಾಡಿ ಇದರ ಮಧ್ಯದ ತಿರುಳನ್ನು ರಿಮೂವ್ ಮಾಡಿದರೆ ಆಯಿತು. ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಳ್ಳುವ. ನೋಡಿ, ಈ ಥರ ಈ ಸೈಜಲ್ಲಿ ಪೀಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೌತೆ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ಇದನ್ನೊಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ಇವಾಗ ಇದನ್ನು ಬೇಯಲಿಕ್ಕೆ ಇಡುವ. ಇದು ಬೇಗ ಬೇಯ್ತದೆ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸಿದರೆ ಆಯಿತು. ಒಂದು 5 ನಿಮಿಷದಲ್ಲಿ ಇದು ಬೇಯ್ತದೆ. ಸ್ವಲ್ಪ ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡುವ. ಇವಾಗ ಮಸಾಲೆ ರೆಡಿ ಮಾಡಿಕೊಳ್ಳುವ. ನಾನೊಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಈರುಳ್ಳಿ ಸೇರಿಸ್ತಾ ಇದ್ದೇನೆ. ಒಂದು 4 ಕಾಯಿ ಮೆಣಸು ಸೇರಿಸ್ತಾ ಇದ್ದೇನೆ. ಕೆಂಪು ಮೆಣಸು ಸೇರಿಸಲಿಕ್ಕಿಲ್ಲ, ಇದು ಕಾಯಿ ಮೆಣಸಲ್ಲಿ ಮಾಡೋದು. ಹಾಗೆ ಒಂದು 4 ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ. ಬೆಳ್ಳುಳ್ಳಿ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೇನೆ. ಇವಾಗ ಮಸಾಲೆ ರುಬ್ಬಲಿಕ್ಕೆ ಸ್ವಲ್ಪ ನೀರು ಸೇರಿಸುವ. ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬರುವ. ನೋಡಿ, ರೆಡಿಯಾಗಿದೆ ಮಸಾಲೆ. ಆ ಕಡೆ ಸೌತೆಕಾಯಿ ಸಹ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆಯನ್ನು ಸೇರಿಸುವ. ಅಷ್ಟೇ, ಇದೊಂದು ಕುದಿ ಬಂದರೆ ಆಯಿತು, ನಮ್ಮ ಸೌತೆಕಾಯಿ ಸಾಂಬಾರು ರೆಡಿ ಆಗ್ತದೆ. ತುಂಬ ಸುಲಭ, ಬೇಗವಾಗಿ ಮಾಡಿಕೊಡ್ಬೋದು. ದೇವಸ್ಥಾನಗಳಲ್ಲೆಲ್ಲ ಇರ್ತದೆ ಇದು. ಕೆಂಪು ಮೆಣಸು ಹಾಕಿ ಮಾಡಿದ ಪದಾರ್ಥ ಅದು ಬೇರೆಯೇ ರುಚಿ ಇರ್ತದೆ. ಇದೊಂಥರ ಬೇರೆ ಟೇಸ್ಟ್. ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ ಸೇರಿಸ್ತಾ ಇದ್ದೇನೆ. ಹಾಗೆ 2 ಸ್ಪೂನ್ ಉದ್ದಿನಬೇಳೆ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಒಣಮೆಣಸು ಸೇರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಕರಿಬೇವು ಇದ್ದರೆ ಅದನ್ನು ಸಹ ಸೇರಿಸ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಸೇರಿಸಲಿಲ್ಲ. ಇವಾಗ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಸೇರಿಸುವ. ಇಷ್ಟೇ, ಬೇಗನೆ ಮಾಡಿಕೊಳ್ಬೋದು ಪದಾರ್ಥ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರೆಲ್ಲ ಮಾಡಿಕೊಳ್ಳಿ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.